ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಅಭಿಮಾನಿಗಳು ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರ ಅಭಿಮಾನಿಗಳು, ಸದಾಶಿವ ನ್ಯಾಮಗೌಡ ಲಕ್ಷ್ಮಣ ಸವದಿ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿರುವ ಹಿರಿಯ ರಾಜಕಾರಣಿಯಾಗಿದ್ದು, ಅವರಿಗೆ ಸಚಿವ ಸ್ಥಾನ ನೀಡಿದರೆ ಈ ಭಾಗದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಅಂತ ಹೇಳಿದರು. ಶಿವಾನಂದ ತೇಲಿ ಅವರು ಮಾತನಾಡಿ, ರೈತಪರ ನಾಯಕನಾಗಿ ಗುರುತಿಸಿಕೊಟ್ಟ ಲಕ್ಷ್ಮಣ ಸವದಿ ಅನೇಕ ಖಾತೆಗಳನ್ನು ನಿಭಾಯಿಸಿದ್ದಾರೆ, ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿದರು. ಮಹಾದೇವ್ ಗೋಡೇಕರ್ ಮಾತನಾಡಿದರು. ಬಸಪ್ಪ ಮಾಳಿ, ನಿಂಗಪ್ಪ ಬೀಳ್ಗಿ ಹಾಗೂ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅನೇಕ ಜನ ಕಾಂಗ್ರೆಸ್ನ ಗಣ್ಯರಿಗೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡಿದಲ್ಲಿ ಉತ್ತರ ಕರ್ನಾಟಕದ ಜನರ ಅಸಮಾಧಾನ ಹೆಚ್ಚಾಗುವ ಸಾಧ್ಯತೆ ಇದ್ದು ಎಲ್ಲ ಮುಖಂಡರು ಎಚ್ಚರಿಕೆಯಿಂದ ಇರಬೇಕು ಅಂತ ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ಈಶ್ವರ್ ಮಟ್ಟಿ, ನಾಗಪ್ಪ ಸೊಣ್ಣ, ಸದಾಶಿವ ಮಾಳಿ, ಧರಪ್ಪ ಮಂಟೂರ್, ಧರಪ್ಪ ಜಮಖಂಡಿ, ಪರಸಪ್ಪ ಗೋಡೇಕರ್, ಭೀಮಪ್ಪ ಸೊಣ್ಣದ್, ಬಸಪ್ಪ ಸೊಣ್ಣದ್, ಪರಸಪ್ಪ ಮಟ್ಟಿ, ಶ್ರೀಶೈಲ್ ಗೋಡೇಕರ್, ಪರಮೇಶ್ವರ್ ಮಟ್ಟಿ, ಹನುಮಂತ ಆಸಂಗಿ, ಗಿರಿಮಲ್ಲ ನ್ಯಾಮಗೌಡ, ಯಮನಪ್ಪ ಗೋಡೇಕರ್ ಸೇರಿದಂತೆ ಕುಂಬಾರಹಳ್ಳ ಗ್ರಾಮದ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕುಂಬಾರಹಳ್ಳ ಗ್ರಾಮದಲ್ಲಿ ಎಲ್ಲ ಹಿರಿಯರು ಕೂಡಿಕೊಂಡು ಲಕ್ಷ್ಮಣ ಸವದಿ ಮಾಜಿ ಡಿಸಿಎಂ ಇವರಿಗೆ ಕ್ಯಾಬಿನೆಟ್ನಲ್ಲಿ ಒಂದು ಸಚಿವ ಸ್ಥಾನವನ್ನು ನೀಡಬೇಕಂತ ಕುಂಬಾರಹಳ್ಳ ಸಮಸ್ತ ನಾಗರಿಕರಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಅವರು ಒಬ್ಬ ಒಳ್ಳೆಯ ರಾಜಕಾರಣಿ ಇದ್ದು ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಇರುವುದರಿಂದ ಅವರಿಗೆ ಒಂದು ಸಚಿವ ಸ್ಥಾನ ಕೊಡುವುದರಿಂದ ಉತ್ತರ ಕರ್ನಾಟಕ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಎಂದು ನಾವು ಒತ್ತಾಯಪೂರ್ವಕ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ಅವರು ಮಾಡಿದ ಕೆಲಸಗಳು ನೋಡಿದ್ರೆ ಅಥಣಿ ತಾಲೂಕಿನಾಗ ಮೊದಲು ಅಥಣಿ ತಾಲೂಕು ಅಂದರೆ ಏನು ಬರಗಾಲ ಪ್ರದೇಶ ಇತ್ತು. ಅಂಥ ಪ್ರದೇಶನಾಗ ಅಂದರೆ ಈಗ ಚಿನ್ನ ಬೆಳೆಯುವಂಥ ನಾಡು ಮಾಡಿದಂಥ ಅಂಥ ವ್ಯಕ್ತಿಗಳು ಈ ಉತ್ತರ ಕರ್ನಾಟಕ ಒಂದು ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಉತ್ತರ ಕರ್ನಾಟಕ ಸಹಿತ ಒಂದು ಚಿನ್ನ ಬೆಳೆಯುವ ನಾಡು ಮಾಡ್ತಾರಂತೇಳಿ ನಮ್ಮೆಲ್ಲರ ಒಂದು ಅಭಿಪ್ರಾಯ ಐತಿ. ಅದಕ್ಕಾಗಿ ಅವರಿಗೆ ಕರ್ನಾಟಕ ಗಣ ಸರ್ಕಾರಕ್ಕೆ ಒಂದು ಒತ್ತಾಯಪೂರ್ವಕವಾಗಿ ಹಾಗೂ ಮನವಿ ಪೂರ್ವಕವಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡುತ್ತಿದ್ದೇವೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುವ ಸಲುವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ KPCC ಅಧ್ಯಕ್ಷರು ಹಾಗೂ ಹೈಕಮಾಂಡ್ ಅವರು, AICC ಅಧ್ಯಕ್ಷರು ಹಾಗೂ AICC ಕಾರ್ಯಕರ್ತರಿಗೆ ಒಂದು ಮನವಿಯನ್ನು, ಉತ್ತರ ಕರ್ನಾಟಕದಲ್ಲಿ ಹಿರಿಯ ರಾಜಕಾರಣಿಗಳು ಹಾಗೂ ಅನುಭವವುಳ್ಳ ರಾಜಕಾರಣಿಗಳು ಆದಂಥ ಲಕ್ಷ್ಮಣ ಸವದಿ ಅವರ ಕೆಲಸಗಳು ಮತ್ತು ಅವರ ಕಾರ್ಯಗಳು ತುಂಬ ರೈತರಿಗೆ ಅನುಕೂಲಕರವಾಗಿರುವಂಥ ಯೋಜನೆಗಳು ಎಲ್ಲ ಮಾಡಿಕೊಂಡು ಬಂದಿರೋದು. ಆದ ಕಾರಣ ಇವುಗಳನ್ನೆಲ್ಲ ನೋಡಿಕೊಂಡು ಬರೀ MLA ಇದ್ದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಮಂತ್ರಿ ಸ್ಥಾನ ಇದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡೋಕೆ ಅವ್ರಿಗೆ ಅನುಕೂಲ ಆಗುತ್ತೆ. ರೈತ ಪರ ಕಾಳಜಿ ಉಳ್ಳ ನಾಯಕರು ಅವರು ಉತ್ತರ ಕರ್ನಾಟಕದಲ್ಲಿ. ರೈತ ಪರ ಕಾಳಜಿ ಅಂದರೆ ಈಗ ಕೆಲವೊಂದಿಷ್ಟು ಯೋಜನೆಗಳನ್ನು ತಂದಾರೆ ಈಗ ಸದ್ಯ ಅವರು ಸರ್. ಒಂದು 2,000 ಕೋಟಿ ಅನುದಾನ ತಂದಾರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ. ನೀರಾವರಿ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಇನ್ನೂ ಮುಂತಾದ ಇಲಾಖೆಗಳಲ್ಲಿ ಅವರು ಅನುದಾನ ತಂದಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಅನುಕೂಲವಾಗುತ್ತದೆ. ಆದ ಕಾರಣ ಕರ್ನಾಟಕದ ಘನ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಒಂದು ಒಳ್ಳೆಯ ಸಚಿವ ಸ್ಥಾನ ಸಿಗಬೇಕೆಂದು ನಾವು ಮನವಿಯನ್ನು ಮಾಡುತ್ತಿದ್ದೇವೆ. ಲಕ್ಷ್ಮಣ ಸವದಿ ಅವರು ಒಳ್ಳೆ ಉತ್ತರ ಕರ್ನಾಟಕದಾಗ ಒಳ್ಳೆ ಅಂದ್ರೆ ಅತಿ ಒಳ್ಳೆ ಮನುಷ್ಯ. ಅವ್ರಿಗೆ ನಾವು ಸೊಸೈಟಿ ಒಳಗೆ ಮೆಂಬರ್ ಇದ್ದಾಗ ಹೋದ್ರೆ ಬಂಗಾರ ಕಂಡಂಗೆ ಮಾಡಿದರು. ನಮ್ಮ ಹೊಸ ಸೊಸೈಟಿಗಳು ಕೊಟ್ಟರು. ಒಳ್ಳೆ ಕಾರ್ಯಕರ್ತರು, ನಾನು ಕುರ್ತಾ ಹಿಡಿದು ಹೋದ್ರು ಅಂಥ ವ್ಯಕ್ತಿ. ಅಂಥ ವ್ಯಕ್ತಿನ ಮಿಸ್ ಮಾಡಬಾರ್ದು ಅಂಥೇಳಿ ನಾವು ಡಿ.ಕೆ. ಸಾಹೇಬರಿಗೆ ವಿನಂತಿ ಮಾಡ್ಕೋತೀವಿ, ಸಿದ್ದರಾಮಯ್ಯ ಅವರಿಗೂ ಮಾಡ್ಕೋತೀವಿ ಹಾಗೂ ರಾಹುಲ್ ಗಾಂಧಿಗೆ ಮಾಡ್ಕೋತೀವಿ. ನಮ್ಮವರೇ ಆಗಿರ್ತಕ್ಕಂಥ ಮತ್ತು ರೈತ ಕುಟುಂಬದಲ್ಲಿ ಜನಿಸಿ ರೈತ ನಾಯಕನಾಗಿ ರೈತ ಪರ ಕಾಳಜಿ ಉಳ್ಳಂಥ ಒಬ್ಬ ವ್ಯಕ್ತಿ ಕರ್ನಾಟಕದೊಳಗೆ ಉಪಮುಖ್ಯಮಂತ್ರಿಗಳಾಗಿ ಇವತ್ತಿನ ದಿವಸ ಏನೋ ಅಸಮಾಧಾನಗೊಂಡ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದರು. ಅದೇ ಸ್ಥಿತಿ ಅಸಮಾಧಾನವನ್ನು ಇಲ್ಲಿಯೂ ಕಾಣಿಸಾಕತ್ತೈತೆ ತಿಳ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೈತ ಪ್ರಭಾವಿ ನಾಯಕರಿಗೆ ತಿಳಿತಕ್ಕಂಥ ಒಂದು ವಿಚಾರ ಇದು. ಹಿಂದೆ ಆಗಿರ್ತಕ್ಕಂಥ ಘಟನೆ ಮತ್ತೇನಾದ್ರೂ ಈ ಪಕ್ಷಕ್ಕೆ ಬಂದ್ಮೇಲೆ ಆದ್ರೆ ಅದೇ ಸ್ಥಿತಿ ಹಿಂದೆ ಆದಿದ ಪಕ್ಷಕ್ಕೆ ಈ ಪಕ್ಷಕ್ಕೂ ಆಗ್ತೈತೆ ಅಂತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಮಾತುಗಳನ್ನ ನಾನು ನೇರವಾಗಿ ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯ ಅಖಂಡ ಭಾರತೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನು ಹೇಳಿಕ್ಕೆ ಇಚ್ಛಾ ಬಯಸ ಲಕ್ಷ್ಮಣ ಸವದಿ ಅವರಿಗೆ
ಮಂತ್ರಿ ಸ್ಥಾನದಸಿಂದ ನಮ್ಮ ಕುಂಬಾರಳ ಗ್ರಾಮದ ಎಲ್ಲಾ ಹಿರಿಯರು ಪರವಾಗಿ ಆಯ್ತು, ನಮ್ಮ ಊರ ಪರವಾಗಿ ಆಯ್ತು ಕೊಡ್ಬೇಕಂತ ಕೇಳ್ಕೊತೀವಿ. ಇನ್ನೊಂದು ಪಕ್ಷದಾಗ ಅವ್ರಿಗೆ ಅಪಮಾನ ಆಗಿ ನಮ್ಮ ಪಕ್ಷಕ್ಕೆ ಬಂದಾರಂದ್ರ ಈ ಪಕ್ಷದಾಗೂ ಅವ್ರಿಗೆ ಅಪಮಾನ ಆಗಬಾರ್ದು. ಹಂಗ ಅಪಮಾನ ಆಗ್ಲಕೈತಂದ್ರ ರೈತರ ಒಳಗ ಅವರೊಂದು ಕಷ್ಟ ಸುಖ ಅನ್ನಂತ ಈ ತಾಲೂಕಿನವ್ರದವ್ರು ಆ ತಾಲೂಕದವ್ರ ಅನ್ನಂತವ್ರಲ್ಲ, ಎಲ್ಲಾ ಇಡೀ ಕರ್ನಾಟಕದಾಗ ಯಾರೋ ಹೋದ್ರು ಸುದೇಕ ಹಚ್ಕೊಳ್ಳಂತ ಮನುಷ್ಯ ಅದಾರು. ಅವರಿಗೆ ಕೊಡ್ಬೇಕ